ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ಕೊಡುವಂತೆ ಆಗ್ರಹಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಹಿರಿಯ ರಾಜಕಾರಣಿ ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ಕೊಡುವಂತೆ ಆಗ್ರಹಿಸಿ ಇಂದು ಗದಗ ಬೆಟಗೇರಿ ನಗರಸಭೆ ಸದಸ್ಯರಾದ ಜೆ.ಆರ್. ನಮಾಜಿ ನೇತೃತ್ವದಲ್ಲಿ ನಗರದ ಟಾಂಗಾಕೂಟದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಜಂದಿ ಸಾಬಾ ಕಾಗದಗಾರ, ಶಬ್ಬೀರ ಮೌಲಾನ, ಯಸೂಫ ನಮಾಜಿ, ಜಹಾಂಗೀರ ಉಮಚಗಿ, ಕುಬೇರಗುಡದಲ್ಲಿ ಸಲೀಂ ಹಮ್ಮಿಗಿ, ಮಹಮ್ಮದರ್ಪಿ ಅತ್ತಾರ, ಶಬ್ಬೀರ ಪೀರಜಾದೆ, ಮದನಶಾ ಗುಡಗುಂಡಿ, ರಮೇಶ್ ನಾಯ್ಕರ, ಸಿರಾಜ ಧಾರವಾಡ, ಮುನ್ನಾ ಶೇಖ್, ಮಹಬೂಬಿಗಡಾದ, ಶೇಖವ್ವ ಭಜಂತ್ರಿ, ಹನಮವ್ವ ತುಂಬ್ರಮಡ್ಡಿ, ಶಕೀಲಾ ಬೆಟಗೇರಿ, ಹುಸೇನ ಜೈನಾಪುರ, ರಜಾ ಕಾಯರಗುಡಿ, ಕರೀಶಾ ಕಲಕೇರಿ ಸೇರಿದಂತೆ ಯುವಕರು, ಮಹಿಳೆಯರು ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದರು. नमाज पढ़ ले ಕರ್ನಾಟಕದ ಅಭಿವೃದ್ಧಿ ಹರಿಕಾರ ಎಚ್.ಕೆ. ಪಾಟೀಲ್ ಅವರಿಗೆ ನೀಡಲೇಬೇಕು. ಎಚ್.ಕೆ. ಪಾಟೀಲ್ ಅವರಿಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹರಿಕಾರ ಎಚ್.ಕೆ. ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನ ನೀಡಲೇಬೇಕು. ಉತ್ತರ ಕರ್ನಾಟಕಕ್ಕೆ ಆದಂತ ಅನ್ಯಾಯವನ್ನು ಸರಿಪಡಿಸಿ ಮಾನ್ಯ ಎಚ್.ಕೆ. ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು. ಎಚ್.ಕೆ. ಪಾಟೀಲ್ ಸಾಹೇಬ್ ಅವರಿಗೆ ಅಧಿಕಾರವನ್ನು ನೀಡಲೇಬೇಕು. ಭಾರತ್ ಮಾತಾ ಕಿ ವಂದೇ ಎಲ್ಲೂವರೆಗೂ ಹೋರಾಟ, ಎಲ್ಲೂವರೆಗೂ ಹೋರಾಟ, ಎಲ್ಲೂವರೆಗೂ ಹೋರಾಟ. ಜಾಕೀರ್ ಜಿ ಕೊಡಲೇಬೇಕು, ಕೊಡಲೇಬೇಕು. ಎಚ್.ಕೆ. ಪಾಟೀಲ್ ಅವರಿಗೆ ನಾವು ಬಹಿರಂಗವಾಗಿ ಉರ್ಲಾಕೊಳ್ಳೋಕೆ ರೆಡಿ ಇದೀವಿ. ನಮ್ಮ ಸಾಹೇಬ್ರು ಕೊಡ್ಲಿಲ್ಲ ಅಂದ್ರೆ ನಾವು ಅರೆಸ್ಟ್ ಆಗೋದು ಭಾಷೆ ಕೊಡ್ರಿ. ನಮ್ಮ ಸಾಹೇಬ್ರು ಕೊಡ್ಲಾರ್ದ ನಾವು ಇಲ್ಲೇ ಬಹಿರಂಗವಾಗಿ ಉರ್ಲಾಕೋತೀವಿ. ಬಹಿರಂಗವಾಗಿ ಉರ್ಲಾಕೋತಾ ಇದ್ದೀವಿ. ನಾವು ನಮ್ಮ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗೈತಿ. ನಮ್ಮ ಉತ್ತರ ಕರ್ನಾಟಕದ ನಾಯಕರವರು
ಕಾಂಗ್ರೆಸ್ ಕೇವಲ 36 ಇದ್ದಾಗ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾಗಿ ಪಕ್ಷವನ್ನು ಕಟ್ಟಿದಂತ ನಾಯಕರವರು. ಅವರಿಗೆ ಇವತ್ತು ಅನ್ಯಾಯ ಆಗಿದೆ. ಅವ್ರ ಸಂಬಂಧ ನಾವು ಪ್ರಾಣ ಕೊಡಕ್ಕೂ ಸಿದ್ಧ ಇದ್ದೇವೆ. ಮೊಟ್ಟ ಮೊದಲು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಗದಗ ಜಿಲ್ಲೆಯಿಂದ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಕರ್ನಾಟಕದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ಬಿ ಕೆ ಹರಿಪ್ರಸಾದ್ ಸಾಹೇಬರಿಗೂ ಕೂಡ ನಮ್ಮ ಗದಗ ಜಿಲ್ಲೆಯ ವತಿಯಿಂದ ನಾನು ಅವರಿಗೆ ಮೊಟ್ಟ ಮೊದಲು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಆದರೆ ಸಚಿವ ಸಂಪುಟದಲ್ಲಿ ಮೊದಲನೇ ಸ್ಥಾನದಲ್ಲಿ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು, ಅಭಿವೃದ್ಧಿಯ ಹರಿಕಾರರು, ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾದಾಗ ಮುನ್ಸೂಚನೆಯಲ್ಲಿ ನಿಂತು ಹೋರಾಟ ಮಾಡಿದಂಥವರು, ಸಜ್ಜನ ರಾಜಕಾರಣಿ. ತಾವು ಕೊಟ್ಟಂತ ಯಾವುದೇ ಖಾತೆಯಲ್ಲಿ ಸ್ವಲ್ಪ ಕೂಡ ಕಳಂಕ ಇಲ್ಲದೆ ಅದನ್ನು ನಿಭಾಯಿಸಿದಂಥ ಹಿರಿಯ ಮುತ್ಸಜ್ಜಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ಕೂಡಿ ಪಕ್ಷ ಕಟ್ಟಿದಂಥ ಹಿರಿಯ ವ್ಯಕ್ತಿ. ಇಂತಹ ವ್ಯಕ್ತಿಗೆ ತಾವು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡದೆ ನಮಗೆ ಮನಸ್ಸಿಗೆ ನೋವು ಉಂಟು ಮಾಡಿದಿರಿ. ಉತ್ತರ ಕರ್ನಾಟಕದವರಿಗೆ ಅನ್ಯಾಯ ಮಾಡಿದಿರಿ. ಈ ಮುಂದಿನ ದಿನಮಾನದಲ್ಲಿ ಈ ಅನ್ಯಾಯವನ್ನು ಸರಿ ಮಾಡಬೇಕು. ಇಲ್ಲದಿದ್ದರೆ ಇಡೀ ಕರ್ನಾಟಕ ರಾಜ್ಯದಾದಂಥ ನಾವು ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದಿರುತ್ತೇವೆ. ನಾನು ಮತ್ತೊಂದು ವಿಷಯವನ್ನು ಮಾತಾಡಲು ತಮಗೆ ಇವತ್ತು ನಾನು ಇಚ್ಛಪಡುತ್ತೇನೆ. ನಾವು ಇವತ್ತು ಆಲ್ ಇಂಡಿಯಾದಲ್ಲಿ, ಪೂರಾ ಭಾರತದಲ್ಲಿ ನಾವು ಜಾತ್ಯತೀತ ಇದ್ದಂಥ ಕಾಂಗ್ರೆಸ್ಗೆ ಹಾಗೂ ಜಾತ್ಯತೀತ ಇದ್ದಂಥ ಪಕ್ಷಕ್ಕೆ ನಾವು ಎಲ್ಲ ಮುಸಲ್ಮಾನ ಬಾಂಧವರು ಓಟ್ ಹಾಕ್ತೀವಿ. ಆ ಜಾತ್ಯತೀತ ನಂಬಿಕೆ ಇದ್ದಂಥವ್ರು ಓಟ್ ಹಾಕ್ತೀವಿ. ನಾವು ಆ ಪಕ್ಷಕ್ಕೆ, ಬಿಜೆಪಿಗೆ ಓಟ್ ಹಾಕಲ್ಲ. ಕಾರಣ ಅವರು ಜಾತೀಯತೆ ಮಾಡ್ತಾರೆ, ಧರ್ಮದಲ್ಲಿ ಜಗಳ ಹಚ್ತಾರೆ, ಮಸೂತಿ, ಮಂದಿರ, ಚರ್ಚಿಗೆ ಜಗಳ ಮಾಡ್ತಾರೆ ಅಂತ ಅವ್ರಿಗೆ ನಾವು ಓಟ್ ಹಾಕಲ್ಲ. ಆದರೆ ತಾವೇನು ಮಾಡ್ತಾ ಇದ್ದೀರಿ? ತಾವು ನಮ್ಮ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರ ಅವರ ಜಾತಿ ಕಡಿಮೆ ಇದೆ, ಅವ್ರ ಜನಾಂಗ ಕಡಿಮೆ ಇದೆ ಅಂತೇಳಿ ತಾವು ಅವರಿಗೆ ಕಡೆಗಣಿಸ್ತಾ ಇರೋದು. ತಾವು ಕೂಡ ಜಾತೀಯತೆ ಮಾಡ್ತಾರಂತ ನಾನು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೇನೆ. ಒಬ್ಬ ದೀನ ದಲಿತರಿಗೋಸ್ಕರ, ಒಬ್ಬ ಮುಸಲ್ಮಾನರಿಗೋಸ್ಕರ, ಒಬ್ಬ ಅಲ್ಪಸಂಖ್ಯಾತರಿಗೋಸ್ಕರ ಸತತವಾಗಿ ಹೋರಾಟ ಮಾಡಿದಂಥ ನಾಯಕರನ್ನು ಕಡೆಗಣಿಸಿದರೆ ಮುಂದಿನ 28ರ ಚುನಾವಣೆಯಲ್ಲಿ ತಮಗೆ ನಾವೆಲ್ಲರೂ ಸೇರಿ ತಮಗೆ ತಕ್ಕ ಬಳಸುತ್ತೇವೆ. ಆದ್ದರಿಂದ ದಯಮಾಡಿ ನಾ ಎಲ್ಲ ಹಿರಿಯ ನಾಯಕರಿಗೆ, ಸಿದ್ದರಾಮಯ್ಯ ಸರ್ಗೆ, ಡಿ ಕೆ ಶಿವಕುಮಾರಿಗೆ ಹಾಗೂ ಬಿ ಕೆ ಹರಿಪ್ರಸಾದ್ ಸರ್ಗೆ, ಮೇಲೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಹೆಚ್ಚೆಚ್ಚಾಗಿ ನಾನು ಸನ್ಮಾನ್ಯ ನಮ್ಮ ಉತ್ತರ ಭಾಗ ಆದಂಥ ಗುಲ್ಬರ್ಗಾದಾಗ ಆದಂಥ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾವೆಲ್ಲರೂ ಕೈ ಮುಗಿದು ತಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೇವೆ. ನಮ್ಮ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ತಮ್ಮ ಹೆಗಲು ಕೊಟ್ಟು ಹೋರಾಡಿದಂಥವರು, ಅವರಿಗೆ ಸಚಿವ ಸ್ಥಾನದಲ್ಲಿ ಮುಂದೆ ಸ್ಥಾನಮಾನ ಕೊಡಿಸಬೇಕು. ಇಲ್ಲದಿದ್ದರೆ ನಾವೆಲ್ಲರೂ ನಮ್ಮ ಉಸಿರಿನವರೆಗೂ ನಾವು ಹೋರಾಟ ಮಾಡ್ತೇವೆ ಎಂದು ತಮ್ಮಲ್ಲಿ ನಾನು ಹೇಳಲು ಇಚ್ಛಪಡುತ್ತೇನೆ. ಜೈ ಹಿಂದ್, ಜೈ. ನಮ್ಮ ಗದಗ ಜಿಲ್ಲೆ ನಾಯಕರಾದ ಜನಪ್ರಿಯಾದ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ ಬಹಳ ಚಲೋ ಮನುಷ್ಯರು, ಬಹಳ ಕೆಲಸ ಮಾಡ್ಯಾರ. ಅವರು ಎಲ್ಲ ಸಮಾಜ ಕೂಡಿರ್ತಾರೆ, ಎಲ್ಲ ಸಮಾಜ ತೊಗೊಂಡು ನಡೀತಾರೆ. ಅಂಥ ಮನುಷ್ಯಾಗ ಸ್ಥಾನ ನೀಡಬೇಕಿತ್ತು. ನಮ್ಮ ಸಿ ಎಮ್ ಆದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಸ್ಥಾನ ನೀಡಿಲ್ಲ. ಇದು ಬಹಳ ದೊಡ್ಡ ಅವ್ರ ಕೂಟ. ಇದರ ಸಲುವಾಗಿ ನಾವು ಶ್ರೀ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನೇರವಾಗಿ ಸ್ಪಷ್ಟವಾಗಿ ಒಂದು ಮಾತು ಏನು ಹೇಳ್ತೀವಿ ಅಂದ್ರೆ, ನಮ್ಮ ಸಚಿವರಾದ ನಾಯಕರಾದ ಶ್ರೀ ಎಚ್ ಕೆ ಪಾಟೀಲ್ ಅವ್ರಿಗೆ ಒಂದು ಸ್ಥಾನ ನೀಡಬೇಕು. ಯಾಕಂದ್ರೆ ಅವರು ಕೆಲಸ ಮಾಡೋರು ಅದಾರ, ಕೆಲಸ ಕೊಟ್ಟರೆ ಕೆಲಸ ಮಾಡ್ತಾರೆ. ತಾವು ಯಾರು ಬೇಕು, ಅವ್ರ ಮನಸ್ಸೊಳಗೆ ಯಾರೈತಿ, ಅವರ ಜನ ಯಾವ ಅಕ್ಕಪಕ್ಕದಾಗ ಯಾರದಾರ ಅಂಥ ಮನುಷ್ಯರ್ಗೆ ನೀವು ಸ್ಥಾನ ಕೊಟ್ಟರೆ ಬರುವ 28 ಇಲೆಕ್ಷನ್ ಒಳಗೆ, ಚುನಾವಣೆ ಒಳಗೆ ಬಹಳ ದೊಡ್ಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೇಟ್ ಬರ್ತೈತಿ. ಇದರ ಸಲುವಾಗಿ ನಾವು ಗದಗ ಜಿಲ್ಲಾ ಎಲ್ಲ ಸಮಾಜ ಕೂಡಿ ಒಂದು ನಮ್ಮ ಡಿ ಕೆ ಶಿವಕುಮಾರ್ ಹೇಳೋದು ಮಾತಂದ್ರೆ, ನಮ್ಮ ಸಚಿವ ನಮ್ಮ ನಾಯಕರು ಶ್ರೀ ಎಚ್ ಕೆ ಪಾಟೀಲ್ಗೆ ಒಂದು ಸ್ಥಾನ ಕೊಳ್ಳೇಬೇಕು. ಆ ಸ್ಥಾನದ ಅವ್ರ ಹಕ್ಕೈತಿ. ಅವ್ರು ಕೆಲಸ ಮಾಡ್ಕೊಂಡು ಬಂದಾರ, ಮುಂದಿನ ಕೆಲಸ ಮಾಡ್ತಾರ. ಶರೀರದ ಯಾವುದೇ ಒಂದು ಅಂಗವನ್ನು
ಏನಾರ ಆದ್ರೆ ಹೆಂಗೆ ನಾವು ನಡೆಯೋಕೆ ಹಾಗೆ ಸರ್ಕಾರದ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಕೊಡಲಿಲ್ಲ ಅಂದ್ರೆ ಒಂದು ಶರೀರದ ಅಂಗ ಕಳ್ಕೊಂಡಂಗೆ ಆಗುತ್ತೆ, ಮುಂದೆ ಸರ್ಕಾರ ಕುಂಠಿತ ಆಗುತ್ತೆ ಅಂತಂದು ನಾನು ಈ ಮುಖಾಂತರ ಎಚ್ಚರಿಕೆ ಕೊಡಲು ಬಯಸುತ್ತೇನೆ.